ವುಡ್ಸ್ ಗಾಲ್ಫ್ ಲೋಕದ ಕಿಂಗ್, ಗಾಲ್ಫ್ ಭೂಪಟದ ಮಾಸ್ಟರ್ ಬ್ಲಾಸ್ಟರ್. ಆಡುಮುಟ್ಟದ ಸೊಪ್ಪಿಲ್ಲ, ಗಾಲ್ಫ್ ಕ್ರೀಡೆಯಲ್ಲಿ ಪಡೆಯದ ಪ್ರಶಸ್ತಿಗಳಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಟೈಗರ್ ವುಡ್ಸ್ ಗಾಲ್ಫ್ ಜಗತ್ತಿನ ರಿಯಲ್ ಟೈಗರ್, ವಿಶ್ವದ ಶ್ರೇಷ್ಠ ಗಲ್ಫ್ ಆಟಗಾರ. ಗಲ್ಫ್ ಕ್ರೀಡೆಗೆ ಟೈಗರ್ ವುಡ್ಸ್ ಚಾಂಪಿಯನ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಮಧುಮಂಚದ ಮಹಾರಸಿಕ ಅನ್ನೋದನ್ನು ಕೂಡ ಯಾರು ಮರೆಯುವಂತಿಲ್ಲ. ಒಂದಲ್ಲ ಎರಡಲ್ಲ, 10 ಅಲ್ಲ 50 ಅಲ್ಲ, ಬರೋಬ್ಬರಿ 121 ಸುಂದರಿಯರೊಂದಿಗೆ ಸ್ವರ್ಗ ಸುಖ ಕಂಡ ಮಹಾಶಯ ಈತ. ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದ ಟೈಗರ್ ವುಡ್ಸ್ಗೆ 121 ಅಂತರಂಗದ ಗೆಳತಿಯರಿದ್ರು. ಈ ಎಲ್ಲರೊಂದಿಗೆ ಹಾಸಿಗೆ ಹಂಚಿಕೊಂಡಿರುವುದಾಗಿ ಸ್ವತಃ ಟೈಗರ್ ವುಡ್ಸ್ ಹೇಳಿಕೊಂಡಿದ್ರು. ಗಾಯದ ಸಮಸ್ಯೆ ಹಾಗೂ ಲೈಂಗಿಕ ಹಗರಣಗಳಿಂದ ನಲುಗಿ ಹೋಗಿದ್ದ ಟೈಗರ್ ವುಡ್ಸ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಗಾಲ್ಫ್ ಆಟಗಾರ ಟೈಗರ್ ವುಡ್ಸ್ನ ಮತ್ತೊಂದು ಸಂಬಂಧ ಬೆಳಕಿಗೆ ಬಂದಿದೆ. ಅದು ಮೂರನೇ ವ್ಯಕ್ತಿಯಿಂದಲ್ಲ. ಹೊಸ ರಿಲೇಶನ್ಶಿಪ್ ಬಗ್ಗೆ ಟೈಗರ್ ವುಡ್ಸ್ ಸ್ವತಃ ತಾವೇ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂದ ಹಾಗೆ ಆ ಸುಂದರಿ ಯಾರು ಗೊತ್ತಾ? ಟೈಗರ್ ವುಡ್ಸ್ ಜೊತೆ ಮುಂದಿನ ಜೀವನ ಕಳೆಯಲು ಡಿಸೈಡ್ ಮಾಡಿದವರು ಯಾರು ಗೊತ್ತಾ? ಈಕೆ ಬೇರೆ ಯಾರೂ ಅಲ್ಲ, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾಜಿ ಸೊಸೆ. ಈಕೆನೇ ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾಜಿ ಸೊಸೆ. ಹೆಸರು ವನೆಸಾ ಟ್ರಂಪ್. ಟ್ರಂಪ್ ಪುತ್ರ ಹಾಗೂ ಉದ್ಯಮಿ ಡೊನಾಲ್ಡ್ ಜಾನ್ ಟ್ರಂಪ್ ಅವರನ್ನ 2005ರಲ್ಲಿ ಮದುವೆಯಾಗಿದ್ರು. 2018ರಲ್ಲಿ ವಿಚ್ಛೇದನ ಪಡೆದ್ರು. ಇವರ 13 ವರ್ಷದ ಸಂಸಾರಕ್ಕೆ ಸಾಕ್ಷಿಯಾಗಿ 5 ಮಕ್ಕಳಿದ್ದಾರೆ. ಇದೀಗ ಗಲ್ಫ್ ಆಟಗಾರ ಟೈಗರ್ ವುಡ್ಸ್ ಜೊತೆ ರಿಲೇಶನ್ಶಿಪ್ನಲ್ಲಿರುವುದು ಬಹಿರಂಗವಾಗಿದೆ. ಟ್ವಿಟರ್ನಲ್ಲಿ ಇಬ್ಬರು ಜೊತೆಗಿರುವ ಫೋಟೋ ಹಂಚಿಕೊಂಡಿರುವ ಟೈಗರ್ ವುಡ್ಸ್, ಪ್ರೀತಿ ಎಲ್ಲೆಡೆ ಕಾಣುತ್ತಿದೆ. ನೀನು ನನ್ನ ಪಕ್ಕದಲ್ಲಿದ್ರೆ ಜೀವನ ಇನ್ನಷ್ಟು ಉತ್ತಮವಾಗಿದೆ. ನಾವು ಒಟ್ಟಿಗೆ ಜೀವನದ ಮೂಲಕ ನಮ್ಮ ಭವಿಷ್ಯವನ್ನು ಎದುರು ನೋಡುತ್ತಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ. ಜಗತ್ತು ಕಂಡಂತೆ 2009 ಟೈಗರ್ ವುಡ್ಸ್ ಪಾಲಿಗೆ ಅಮೃತ ವರ್ಷ. ಮುಟ್ಟಿದ್ದೆಲ್ಲ ಚಿನ್ನದ ಕಾಲ, ಆಡಿದ ಮ್ಯಾಚಿನಲ್ಲೆಲ್ಲ ಚಾಂಪಿಯನ್ ಪಟ್ಟ. ಉತ್ತುಂಗದಲ್ಲಿರುವಾಗಲೇ ಲೈಂಗಿಕ ಹಗರಣಗಳು ಬೆಳಕಿಗೆ ಬಂದಿದ್ವು. ಟೈಗರ್ ವುಡ್ಸ್ ರಾಸಲೀಲೆಗಳನ್ನು ಬಟಾಬಯಲು ಮಾಡಿದ್ದು. ಮೊದಲ ಪತ್ನಿ ಎಲಿನ್ ನಾರ್ಡೆಗ್ರೇನ್ 2004ರಲ್ಲಿ ಮದುವೆಯಾಗಿದ್ರು. ಪತಿಯ ಅನೈತಿಕ ಸಂಬಂಧವನ್ನ ಎಲೆನ್ ನಾರ್ಡೆಗೇನ್ ಬಯಲಿಗೆಳೆದ ಮೇಲೆ ಟೈಗರ್ ವುಡ್ಸ್ಗಿದ್ದ ಜನಪ್ರಿಯತೆ ಕುಸಿತು ಶುರುವಾಯಿತು. 2010ರಲ್ಲಿ ಈ ದಂಪತಿ ವಿಚ್ಛೇದನ ಪಡೆದ್ರು. ಇದಾಗಿ 3 ವರ್ಷಕ್ಕೆ 2013ರಲ್ಲಿ ಟೈಗರ್ ವುಡ್ಸ್ ಸುಂದರಿ ಲಿಂಡ್ಸೆ ವಾನ್ ಜೊತೆ ಕಾಣಿಸಿಕೊಂಡ್ರು. ನಾವು ಡೇಟಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡು ಫೋಟೋ ಕೂಡ ಹಂಚಿಕೊಂಡಿದ್ರು. ಸಾಕಷ್ಟು ವಿವಾಹೇತರ ಸಂಬಂಧಗಳನ್ನು ಹೊಂದಿದ್ದ ಟೈಗರ್ ವುಡ್ಸ್ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದು ಒಂದೇ ಒಂದು ರಿಲೇಶನ್ಶಿಪ್ ಅಷ್ಟೇ. ಎರಿಕಾ ಹರ್ಮನ್ ಅವರೊಂದಿಗಿನ ಸಂಬಂಧವನ್ನ ಮಾತ್ರ ಧೈರ್ಯವಾಗಿ ಹೇಳಿಕೊಂಡಿದ್ರು. ಅದೇನಾಯ್ತು ಅದೇನ್ ಕಥೆನೋ. 7 ವರ್ಷ ಜೊತೆಗಿದ್ದವರು 2011ರಲ್ಲಿ ಡಿವೋರ್ಸ್ ಪಡೆದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಮಾಜಿ ಸೊಸೆ ಜೊತೆಗೆ ರಿಲೇಶನ್ಶಿಪ್ನಲ್ಲಿರುವುದಾಗಿ ಹೇಳಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಾಗ ಟೈಗರ್ ವುಡ್ಸ್ಗೆ ಅಮೆರಿಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಆಫ್ ಫ್ರೀಡಂ ಪ್ರಶಸ್ತಿ ಹೀಗೆ ನೀಡಿ ಗೌರವಿಸಿದ್ರು. ಇದಕ್ಕೆ ಪ್ರತಿಯಾಗಿ ಈಗ ಟೈಗರ್ ವುಡ್ಸ್ ಟ್ರಂಪ್ ಮಾಜಿ ಸೊಸೆಯನ್ನೇ ಪಟಾಯಿಸಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆ ಮಾಡಲಾಗ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.